I welcome back to my channel Do to Nature Food and More. ಇವತ್ತಿನ ದಿನ ನಾನು ರೊಟ್ಟಿಗೆ ಚಪಾತಿಗೆ ಬರೋ ಹಂಗೆ ಒಂದು ಅರದ ಬೇಳೆ ಉಸುಳಿ ಅಂತ ಮಾಡ್ತೀವಿ ನಾವು. ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಬಟ್ಲಷ್ಟು ಕಡಲೆಬೇಳೆ ಏನು ಮಾಡಿದ್ದೆ, ನೆನೆ ಹಾಕ್ಕೊಂಡಿದ್ದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಹಾಕಿಬಿಟ್ಟು ಇದಕ್ಕೆ ಜೀರಿಗೆ, ಅರ್ಶಿನ ಪುಡಿ, ಇಂಗು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಹಾಕಿ ನಾನು ಏನು ಮಾಡ್ತೀನಿ, ರುಬ್ಕೋತೀನಿ. ಇದನ್ನು ಪೂರ್ತಿ ನುಣ್ಣಗೆ ರುಬ್ಬಂಗಿಲ್ಲ, ಸ್ವಲ್ಪ ಅವಳು ಚೌಡು ರುಬ್ತೀನಿ. ರುಬ್ಬಿಟ್ಟು ಅದಕ್ಕೆ ಏನೇನು ಹಾಕ್ತೀನಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸಣ್ಣದಾಗಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಆಮೇಲೆ ಇಲ್ಲೋರಿ, ಈರುಳ್ಳಿ ಸೊಪ್ಪು, ಒಂದು ಸ್ಪ್ರಿಂಗ್ ಆನಿಯನ್ ಅಂತೀವಲ್ಲ ಅದನ್ನು ಹೆಚ್ಕೊಂಡಿದ್ದೀನಿ. ಇದನ್ನು ಹೆಂಗೆ ಮಾಡೋದು ಅನ್ನೋದು ನಾನು ತೋರಿಸ್ತಾ ಹೋಗ್ತೀನಿ. ನೀವು ಪೂರ್ಣ ವಿಡಿಯೋ ಏನು ಮಾಡಬೇಕು, ಚಾಚು ತಪ್ಪದೆ ನೋಡ್ಕೊತ ಹೋಗ್ರಿ. ನೋಡಿಗೆ ಸಣ್ಣದಾಗಿ ನಾನು ಅಷ್ಟೊಂದು ನುಣ್ಣಗೆನೂ ಅಲ್ಲ, ಅಷ್ಟು ಸಣ್ಣದಾಗೇನೂ ಅಲ್ಲ, ಮೀಡಿಯಮ್ ಆಗಿ ರುಬ್ಕೊಂಡಿದ್ದೀನಿ. ಇಲ್ಲಿ ನೋಡಿ ನಾನು ಸಾಸಿವೆ, ಜೀರಿಗೆ, ಎಣ್ಣೆ ಮತ್ತು ಹಸಿಮೆಣಸಿನ್ಕಾಯಿ, ಸ್ಪ್ರಿಂಗ್ ಆನಿಯನ್ನು, ಉಳ್ಳಾಗಡ್ಡಿ, ಈರುಳ್ಳಿ ಏನು ಮಾಡಿದ್ದೀನಿ ತಾಳ್ಸ್ಕೊತಾ ಇದ್ದೀನಿ. ಇದು ತುಂಬ ತಾಳ್ಬೇಕಿದು. ತಾಳ್ಬಿಟ್ಟಿಂದ ನಾನು ಅದನ್ನು ಇದಕ್ಕೆ ಹಾಕ್ತೀನಿ. ಹಾಕಿ ಅದನ್ನು ಹೆಂಗೆ ಮಾಡೋದು, ಅದಕ್ಕೆ ಉಪ್ಪದು ಹಾಕಿ ಹೆಂಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಅರದ ಬೇಳೆ ಉಸುಳಿ ಅಂತೀನಲ್ಲ ರೆಡಿಯಾಗಿದೆ. ಇಷ್ಟೊಂದು ಚೆನ್ನಾಗಿದೆ ನೋಡಿ. ಉದುರು ಆಗ್ತದೆ. ಇದನ್ನು ನೀವು ರೊಟ್ಟಿ ಜೊತೆಗೆ, ಅಂದರೆ ಭಕ್ರಿ ಜೊತೆಗೆ, ಚಪಾತಿ ಜೊತೆಗೆ, ಎಲ್ಲರ ಜೊತೆ ಹಚ್ಕೊಂಡು ತಿನ್ಬೋದು. ತುಂಬ ರುಚಿ ಆಗ್ತದೆ. ಈ ರೀತಿ ನೀವು ಇದಕ್ಕೆ ಹಸಿ ಕೊಬ್ಬರಿ ತುರಿನೂ ಹಾಕ್ಕೊಂಡು ತಿನ್ಬೋದು. ಆದರೆ ಅದನ್ನು ಸ್ಟೋರ್ ಮಾಡ್ಲಿಕ್ಕೆ ಬರೋಲ್ಲ. ಇದೇ ರೀತಿ ನೀವು ಮಾಡ್ಕೊಂಡು ನೋಡಿ. ಚಲೋ ಅನಿಸಿದ್ದು ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.